ನಿಮ್ಮ ಹತ್ತಿರ 20 ಲಕ್ಷ ರೂಪಾಯಿ ಬಜೆಟ್ ಇದ್ರೆ ಒಂದು ವಿಷಯ ಗ್ಯಾರಂಟಿ, ನೀವು ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಯಾಕಂದ್ರೆ ಈ ಬೆಲೆಯಲ್ಲಿ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಟಾಪ್ ಎಂಡ್ ಮಾಡೆಲ್ ಸಿಗುತ್ತೆ. ಹಾಗೆಯೇ ಒಂದು ಮಿಡ್ ಸೈಜ್ ಎಸ್ಯುವಿಯ ಬೇಸ್ ಅಥವಾ ಮಿಡ್ ವೇರಿಯಂಟ್ ಸಿಗುತ್ತೆ. ಹಾಗಾದ್ರೆ ನಿಮ್ಮ ಹಣಕ್ಕೆ ವ್ಯಾಲ್ಯೂ ಫಾರ್ ಮನಿ ನೀಡುವ ಆ 5 ಕಾರುಗಳು ಯಾವುದು? ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಅವಶ್ಯಕತೆಗೆ ಯಾವುದು ಬೆಸ್ಟ್? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಮ್ಮ ಲಿಸ್ಟ್ ನಲ್ಲಿರೋ ಮೊದಲನೇ ಕಾರ್ ನಿಮಗೊಂದು ಸರ್ಪ್ರೈಸ್ ಆಗಿರ್ಬೋದು. ಅದೇ ಮಹೀಂದ್ರ ಥಾರ್ ರಾಕ್ಸ್. ಇದರ MX-3 ಪೆಟ್ರೋಲ್ ಆಟೋಮ್ಯಾಟಿಕ್ ವೇರಿಯಂಟ್ ಸುಮಾರು 16 ರಿಂದ 17 ಲಕ್ಷಕ್ಕೆ ಸಿಗುತ್ತೆ. ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಒಂದು ಗತ್ತು ಅಥವಾ ಸ್ವ್ಯಾಗ್ ಬೇಕು ಅಂದ್ರೆ ಇದಕ್ಕಿಂತ ಬೆಸ್ಟ್ ಕಾರ್ ಇನ್ನೊಂದಿಲ್ಲ. 25 ರಿಂದ 30 ಲಕ್ಷದ ಕಾರ್ ನೀಡುವ ಫೀಲ್ ಅನ್ನು ಇದು ನೀಡುತ್ತೆ. ಇದರ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಮೈಲೇಜ್. ಸಿಟಿಯಲ್ಲಿ ನಿಮಗೆ ಬರೀ 5 ರಿಂದ 8 ಕಿಲೋಮೀಟರ್ ಮೈಲೇಜ್ ಸಿಗಬಹುದು. ಮೈಲೇಜೇ ಮುಖ್ಯ ಅನ್ಸೋರು ಮುಂದಿನ ಆಪ್ಷನ್ ನೋಡಿ. ನೆಕ್ಸ್ಟ್ ನಮ್ಮ ಲಿಸ್ಟ್ ನಲ್ಲಿರೋದು ಇತ್ತೀಚಿನ ಹಾಟ್ ಟಾಪಿಕ್ ಟಾಟಾ ಕರ್ವ್. ಇದರ ಕೂಪೆ ಡಿಸೈನ್ ರಸ್ತೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. 20 ಲಕ್ಷದ ಒಳಗಡೆ ನಿಮಗೆ ಇದರ ಅಡ್ವೆಂಚರ್ ಪ್ಲಸ್ ವೇರಿಯಂಟ್ ಪೆಟ್ರೋಲ್ ಅಥವಾ ಡೀಸೆಲ್ ನಲ್ಲಿ ಸಿಗುತ್ತೆ. ಇದರ ಪ್ಲಸ್ ಪಾಯಿಂಟ್ ಏನಂದ್ರೆ ಟಾಟಾದ ಸೇಫ್ಟಿ. ಟಾಟಾ ಗಾಡಿ ಅಂದ್ರೆ ಸೇಫ್ಟಿ ಬಗ್ಗೆ ಕೇಳ್ಬೇಕಂತ ಇಲ್ಲ. ಅದ್ಭುತವಾದ ಗ್ರೌಂಡ್ ಕ್ಲಿಯರೆನ್ಸ್, ಪ್ಯಾನೋರಾಮಿಕ್ ಸನ್ರೂಫ್ ಮತ್ತು ದೊಡ್ಡ ಬೂಟ್ ಸ್ಪೇಸ್ ಕೂಡ ಇಲ್ಲಿದೆ. ಲಾಂಗ್ ಡ್ರೈವ್ ಹೋಗೋರಿಗೆ ಮತ್ತು ಸ್ಟೈಲಿಶ್ ಆಗಿ ಕಾಣಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಚಾಯ್ಸ್. ಯಾವುದೇ ರಿಸ್ಕ್ ಬೇಡ, ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋರಿಗೆ ಹ್ಯುಂಡೈ ಕ್ರೆಟಾ ಇಂದಿಗೂ ನಂಬರ್ 1. ಇದರ 1.5 ಲೀಟರ್ ನ ಐವಿಟಿ ಆಟೋಮ್ಯಾಟಿಕ್ ಇಂಜಿನ್ ತುಂಬಾ ಸ್ಮೂತ್ ಆಗಿದೆ. ಹ್ಯುಂಡೈನ ಫಿಟ್ ಅಂಡ್ ಫಿನಿಶ್ ಕ್ವಾಲಿಟಿ ಮತ್ತು ಸರ್ವಿಸ್ ನೆಟ್ವರ್ಕ್ ಕೂಡ ಒಳ್ಳೆದಿದೆ. ಈ ಬಜೆಟ್ ನಲ್ಲಿ ನಿಮಗೆ ಇದರ ಮಿಡ್ ಅಥವಾ ಹೈ ವೇರಿಯಂಟ್ ಸಿಗುತ್ತೆ. ಇದರ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಭವಿಷ್ಯದಲ್ಲಿ ನೀವು ಕಾರ್ ಮಾರಿದ್ರು ಒಳ್ಳೆ ರೇಟ್ ಸಿಗುತ್ತೆ. ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ. ನಿಮಗೆ ಎಸ್ಯುವಿ ಬೇಡ, ಒಂದು ಐಷಾರಾಮಿ ಸೆಡನ್ ಬೇಕು ಅಂದ್ರೆ ಸ್ಕೋಡಾ ಸ್ಲಾವಿಯಾ ಅಥವಾ ಫೋಲ್ಕ್ಸ್ ವ್ಯಾಗನ್ ವರ್ಟಸ್ ನೋಡಿ. ಇಲ್ಲಿ ನನ್ನದೊಂದು ಟಿಪ್ ಏನಂದ್ರೆ ನೀವು 1.5 ಲೀಟರ್ ನ ಇಂಜಿನ್ ಮೊರೆ ಹೋಗಿ ಸುಮ್ಮನೆ ಹಣ ವೇಸ್ಟ್ ಮಾಡಬೇಡಿ. ಇದರ 1 ಲೀಟರ್ ನ ಟರ್ಬೋ ಪೆಟ್ರೋಲ್ ಇಂಜಿನ್ ಇಂಡಿಯನ್ ರಸ್ತೆಗಳಿಗೆ ಸಾಕಾಗುವಷ್ಟು ಪವರ್ಫುಲ್ ಆಗಿದೆ. ಈ ಕಾರ್ಗಳಲ್ಲಿ ಸಿಗುವ ರೈಡ್ ಕ್ವಾಲಿಟಿ ಮತ್ತು ಹ್ಯಾಂಡ್ಲಿಂಗ್ ಯಾವುದೇ ಎಸ್ಯುವಿ ನಲ್ಲೂ ಸಿಗಲ್ಲ. ನೀವು ಹೈವೇನಲ್ಲಿ ಕಾರ್ ಓಡಿಸೋದನ್ನ ಎಂಜಾಯ್ ಮಾಡೋರಾದ್ರೆ ಈ ಸೆಡನ್ ಗಳನ್ನೇ ತಗೊಳ್ಳಿ. ಕೊನೆಯದಾಗಿ ನಿಮ್ಮ ಮನೆಯಲ್ಲಿ 6 ಅಥವಾ 7 ಜನ ಇದ್ದೀರಾ? ಹಾಗಾದ್ರೆ ಕಣ್ಣು ಮುಚ್ಚಿ ಕಿಯಸ್ ಕ್ಯಾರೆನ್ಸ್ ನ ತಗೊಳ್ಳಿ. ಇದು ಮಾರುತಿ ಎರ್ಟಿಗಾ ಅಥವಾ XL6 ಗಿಂತ ಪ್ರೀಮಿಯಂ ಮತ್ತು ಕಂಫರ್ಟೇಬಲ್ ಆಗಿದೆ. ಸೆಕೆಂಡ್ ರೋ ನಲ್ಲಿ ಕ್ಯಾಪ್ಟನ್ ಸೀಟ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಯಾವಾಗಲೂ 7 ಜನ ಕೂರಿಸಿಕೊಂಡು ಗಾರ್ಡ್ ಸೆಕ್ಷನ್ ನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಇದರ 1.5 ಲೀಟರ್ ನ ನಾರ್ಮಲ್ ಪೆಟ್ರೋಲ್ ಇಂಜಿನ್ ತಗೋಬೇಡಿ. ಅದರ ಬದಲು ಡೀಸೆಲ್ ಅಥವಾ ಟರ್ಬೋ ಪೆಟ್ರೋಲ್ ಆಪ್ಷನ್ಸ್ ನೋಡಿ. ಆಗ ನಿಮಗೆ ಪವರ್ ಕೊರತೆ ಅನ್ಸಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವು 20 ಲಕ್ಷದ ಬಜೆಟ್ ನಲ್ಲಿ ನೀವು ಕನ್ಸಿಡರ್ ಮಾಡಬಹುದಾದ ಟಾಪ್ 5 ಕಾರ್ಗಳು. ನಿಮ್ಮ ಅವಶ್ಯಕತೆ ಸ್ಟೈಲ್ ಆಗಿದ್ರೆ ಥಾರ್ ಅಥವಾ ಕರ್ವ್ ನೋಡಿ. ಕಂಫರ್ಟ್ ಬೇಕಿದ್ರೆ ಕ್ರೆಟಾ ಅಥವಾ ಕ್ಯಾರೆನ್ಸ್ ನೋಡಿ. ಇನ್ನು ಡ್ರೈವಿಂಗ್ ಮಜಾ ಬೇಕಿದ್ರೆ ಸ್ಲಾವಿಯಾ ನೋಡಿ. ನಿಮ್ಮ ಫೇವರೇಟ್ ಕಾರ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಡ್ರೈವ್ ಇನ್ಫೋ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.